ಆದರೂ ಸೀತಾ, ನೀನು ಜನ ಆಗೋದು ಬಿಡ, ನಮಗೆಲ್ಲ ಒಂದು ತಿಳುವಳಿಕೆ ಹೇಳೋಳು ಹಾಕ್ಕೊಂಡ ನೀನೇ ಈ ಕೆಲಸ ಮಾಡ್ಕೊಂಡಿಯಲ್ಲ. ಜ್ವರ ಬಂದಕ್ಕೆ ಒಂದು ಟಿವಿಲಿ ಎಲ್ಲ ತೋರಿಸ್ತಿರ್ತಾರೆ. ಏನು ಯಾ ನಮ್ಮನೆ ಜ್ವರ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಜಾಗೃತಿ ಇರಿ ಅಂತ. ನೀನು ಇಷ್ಟ ಬೊಗ್ಗಾಗೋ ತನಕನೂ ಬಿಟ್ಕೊ ಕುತ್ಕೊಂಡಿಯಲ್ಲ. ನಿಂಗೆ ಏನಾಗಿದೆ ನೋಡೋಣ ಹೇಳ. ಎಲ್ಲರ ಹುಡುಗ ಗುಂಡಪಣ್ಣ ನಿನ್ನೆ ಮನೇಲಿ ಇದ್ದಿದ್ದು ಕಾತ. ಯಾರು ಇಲ್ದಿದ್ದಾಗ ಏನಾರು ಹಿಂಗಾಗಿದ್ರೆ ಎಂತ ಮಾಡ್ತಿದ್ದೆ ನೀನು? ಜಾನುವಾರು ಕಾಲಡಿ ಆಗಿ ಹೋಗ್ತಿದ್ದಲ್ಲ. ಹಾಂ, ಏನ ಆ ಭೂತ್ರೈನೇ ಕಾಪಾಡಿದ್ ಬಿಡು. ಅದು ನನಗೆ ಗೊತ್ತಾಗದೆ ಹೋತ್ರಿ ಭಾರತಕ್ಕ. ಈ ಪಟಾಕಿಗೆ ಬೇರೆ ಪರೀಕ್ಷೆ ಹತ್ರ ಬಂತ. ನಾನೇನಾದ್ರು ಜ್ವರ ಅಂತ ಮುಳ್ಕೊಂಡ್ರೆ ಅವನು ತಲೆಗೆ ತೆಗಿತಾನೆ, ಓದೋದು ಬರೆಯೋದು ಕಮ್ಮಿ ಮಾಡ್ತಾನೆ ಅಂತ ಒಂದು ಇದು ಮಾಡಿದೆ. ಈ ಎಂತಕ್ಕ 2 ದಿನದಿಂದ ಎಂತ ಒಂದು ಅನ್ನದಗಳು ಬಾಯಿಗೆ ಹಾಕಕ್ಕೆ ಬೇಡ್ರಿ. ಹಾಗಾಗಿ ಅರ್ಧ ಸುಸ್ತಾಗಿದ್ದು. ನಮ್ಮ ಮನೇಲಿ ಇವ್ರಿಗೆ ಹೇಳಿದ್ದೆ 2 ಎಳ್ನೀರು ದರ್ಸ್ಕಿ ಬಲ್ಲಿ ಅಂತ. ಎಲ್ಲೇ ಅಲ್ಲೇ ನಮ್ಮ ಕೆರೆದಂಡೆ ಮೇಲಿದ್ದು ಕೈಗೆ ಸಿಗ್ತವೆ, ತಗೊಬರ್ಬೋದಿತ್ತು. ಈ ಪ್ರತಿ ಒಂದು ಸತಿನೂ ಹೋಗೋಷ್ಟೊತ್ತಿ ನಾನು ಹೇಳಿದ್ರೆ 2 ಎಳ್ನೀರು ತಗೊಬಲ್ಲಿ ಅಂತ. ಮನೆಗೆ ಬಂದಕ್ಕೆ ಒಂಚೂರು ಘನ ಜ್ಞಾನ ಮಾಡೋಕ್ಕಾಗ್ಲೋ ನಿಂಗೆ, ನಂಗೆ ಏನು ಮರ್ತೋತು ಅನ್ನೋದು. ಹಂಗಾಗಿ ನಾನು ಇತ್ಲಾಗ ಊಟ ತಿಂಡಿನೂ ಮಾಡಲ, ಅತ್ಲಾಗಿ ಎಳ್ನೀರು ಇದನ್ನು ಕುಡಿಲ್ಲ. ಹಂಗೆ ಒಂದೊಂದು ಕಿತ್ಲೆ ಹಣ್ಣು ತಿನ್ನೋಣ ಅಂದ್ರೆ ಅದಕ್ಕೂ ಹೆದರಿಕತ್ತದ, ಮರ ಥಂಡಿ ಆಗ್ತದೆ ಅಂತಾರೆ. ಹಂಗಾಗಕ್ಕೆ ಹೋಗಿ ನಮ್ಮ ಜೀವಕ್ಕೆ ಬೇಕು ಅಂದ್ರೆ ನಾವು ತಿಂದ್ಕೋಬೇಕೇ ಸೀತಾ. ನಿಂಗೇನು ಹೇಳ್ಕೊಡ್ಬೇಕನ್ನ ಹೇಳಿ ನಾನು. ಇದೇ ಗಂಟ್ರಿಗೆಲ್ಲ ಆದರೆ ನಾವು ಒತ್ತ ಬಲದ ಮೇಲೆ ಇಟ್ಕೊಂಡು ಒಂದು ಮುಷ್ಟಿ ಉಣ್ಣಿ ಅಂತೇವೆ. ಕೆಲವು ಮನೆ ಗಂಡಸರಲ್ಲೇ ಹಿಂಗ್ಸ್ರಿಗೆ ಹುಷಾರಲ್ಲಿದ್ದಾಗಲೂ ಮಾಡ್ತಾರೆ. ನಿಮ್ಮ ಗುಂಡಪ್ಪಣ್ಣ ನಮ್ಮ ಮನೇಲಿ ಇವರು ಎಲ್ಲ ಉಂಡೆ ಕೊಡ್ನಾರು ಬಿಡು. ಅವ್ರು ಬಂದು ಹಾಕಿಕೊಟ್ರು ನೀವು ಉಂಡೆ. ನಿನ್ನ ಜೀವ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ನೀನೇ ಹಾಕಿ ನುಣ್ಬೇಕೇ ಸೀತಾ. ಹೌದು ಮರ ಭಾರತಕ್ಕ, ಹೌದ್ರಿ. ನನಗೀಗ ಮತ್ತೇನು ತಲೆ ಬಿಸಿ ಇಲ್ಲ. ಎಲ್ಲೇ ಮಂಗನ ಕಾಯಿಲೆ ಅಂತ ರಿಪೋರ್ಟ್ ಬರ್ತದೇನೋ ಅಂತ ಒಂದೇ. ಇವ್ರಿಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ದಾರಿ ಕಾಯ್ತಿದ್ದೀನಿ. ಹಾಂ, ಮತ್ತೆ ಅದನ್ನೊಂದು ತಲೆಗೆ ತಗೋಬೇಕಾ ಈಗ? ಒಂದು ಪಕ್ಷ ಬಂದೇ ಬಿಡ್ತಪ್ಪ, ಏನು ಮಾಡ್ತೀನಿ ನಾನು ಹೇಳ? ಎಂತ ಮಾಡ್ತೆ? ಕಾಯಿಲೆ ಏನು ಮನಸ್ಸಿಗೆ ಬರದೆ ಮರಕ್ಕೆ ಬರ್ತದಾನೆ? ಎಂಥದಾರು ಬರಲಿ, ನಾವು ಗನಾಗಿರ್ಬೇಕು ಅಂತ ಮನ್ಸಲ್ಲಿ ತಂದ್ಕೊಂಡ್ರೆ ಸಯ್ಯ. ಏನು ಮಂಗನ ಕಾಯಿಲೆ ಎಷ್ಟು ಜನಕ್ಕೆಲ್ಲ ಬಂದು ಹೋತಲ್ಲ, ಅವೆಲ್ಲ ಅವರೆಲ್ಲ ಜೀವನದಲ್ಲಿ ಇಲ್ಲ ಈಗ. ಹೌದು. ಅಲ್ಲಿ ಇದಕ್ಕೆ ಅಂತೇಳಿ ಕಡೆಗೆ ಸುಮಾರು ದಿನ ಅಡ್ಮಿಟ್ ಮಾಡ್ಕಿದ್ದಾರೇನೆ ಅಂತ ನಂಗೆ ಅದು ತಲೆ ಬಿಸಿ ಭಾರತಕ್ಕ. ಡಿಸ್ಚಾರ್ಜ್ ಮಾಡಿದರೆ ಮನೆಗೆ ಹೋಗಿಬಿಡ್ತಿದ್ದೆ. ಎಷ್ಟೇ ಅಂದ್ರೆ ನಮ್ಮ ಮನೇಲಿ ಇದ್ದಂಗೆ ಆಗಲ್ರಿ. ನಂಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅಂತ ಕಾಣ್ತಾ ಇದೆ ಈಗ. ಎಂತಕ್ಕೆ ಕೆಲಸ ಹೋಗಿದೆ ಅಂತನಾ? ಡಾಕ್ಟ್ರ್ ಬಂದರೆ ನಾನು ಹೇಳ್ತೀನಿ, ಮನೆಗೆ ಹೋದರೆ ಇದರಷ್ಟು ಫಸ್ಟ್ ತಗೋಣಲ್ಲ, ಇಲ್ಲೇ ಬಿಟ್ಕೊಳ್ಳಿ 1 ವಾರ ಅಂತೀನಿ. ಸುಮ್ಮನೆ 1 ವಾರ ಇಲ್ಲಿದ್ದು ಹೋಗೋ. ಏನು ಮನೆ ಏನಲ್ಲಿ ಮುಳುಗಿ ಹೋಗಲ್ಲ. ಗುಣಪಣ್ಣ ಇಲ್ಲನಾ? ಅಲ್ಲ ಕೆಲಸ ಮಾಡೋಕ್ಕಲ್ಲಪ್ಪ. ನನಗೆ ಮೊದಲಿಂದನೂ ಆಸ್ಪತ್ರೆ ಅಂದ್ರೆ ಆಗಲ್ರಿ. ಆಸ್ಪತ್ರೆ ಒಳಗಿದ್ರೆ ಒಂಥರ ಉಸಿರು ಕಟ್ಟಿದಂಗೆ ಆಗೋದು. ಮೊನ್ನೆ ರಮ್ಯನ ಜೊತೆ ಒಂದು 4 ದಿನ ಇರ್ಬೇಕಾರೆ ನಾನು ಎಷ್ಟು ಗೋಳಾಡಿನಿ ಅಂತ ನಂಗೆ ಮಾತ್ರ ಗೊತ್ತು. ರಮ್ಯಾ ಅಂದಕ್ಕೂ ಜ್ಞಾನಾತ್ ನೋಡು. ನೀ ಸದ್ಯಕ್ಕೆ ಮಾತ್ರ ರಮ್ಯರ ಮನೆ ಕಡೆ ಹೋಗಲೇಬೇಡ ಸೀತಾ. ಪೂರ್ತಿ ಗುಣ ಆಗಿ ಇನ್ನೊಂದು ಸತಿ ಬಂದ ರಕ್ತ ಪಕ್ತ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಮೇಲೆ ಬೇಕಾದ್ರೆ ಹೋಗು. ಸಣ್ಣ ಹುಡುಗ ಇರೋದು ಮರತಿ. ಅಲ್ಲ, ಹುಡುಗ ಅಂತೀರಲ್ರಿ ಪಾರ್ವತಕ್ಕ. ಅವನೇ ಜ್ಞಾನ ಮಾಡಿದೆ, ಬಾಯ್ತಪ್ಪ ಹೇಳ್ದೆ, ಸಣ್ಣ ಬಾಲೆ ಅಂತ ಹೇಳೋಕೆ ಹುಡುಗ ಅಂದೆ. ಏನು ಹೇಳಿದ್ಗಳಿಗೆ ಇನ್ನೊಂದು ಸತಿ ಗಂಡೆ ಹುಟ್ಟಲಿ ಬಿಡು, ಆಗಲಿ ಒಳ್ಳೇದಾಗಲಿ ಆ ಮಗಿಗೆ ಪಾಪ. ಅದೊಂದು ಹೌದು. ಆದರೆ ಪಾರ್ವತಕ್ಕ, ನಂಗೀಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ. ನೀವೇ ಒಂದು ಅಡಪಡ ಒಂದೊಂದು ದಿನ ಹೋಗಿ ಬರ್ತಾ ಇರ್ರಿ. ಈಗ ಹೆಂಗಿದ್ರೆ ಕೆಲಸ ಎಲ್ಲ ಆತ ಬಂದದಲ್ಲ. ಇವತ್ತೀಗ ನನ್ನ ಕ್ಷೀಣಕ್ಕೆ ಅಂತ ಮಾಡ್ಕಿರ್ತದೆ ಏನೋ ಆ ಪ್ರೇಮಿ ಹೆಂಗೆ ಮಾಡಿಕೊಡ್ತದೆ ಏನೋ ಮರ. ನೀವು ಇತ್ಲಾಗಿದ್ದೀರಿ, ನಾನು ಇತ್ಲಾಗಿದ್ದೀನಲ್ರಿ. ಆ ಮಗಿಗೆ ಅಡುಗೆ ಮಾಡ್ಕೊಡೋದು ಯಾರು ಇವತ್ತ? ಆಗ್ತದೆ ಸೀತಾ, ಹೆಂಗಾರು ಮಾಡ್ಕಿದ್ದಾರೆ ಪ್ರೇಮ. ಅದೇ ಅದು ದನಗೆ ಮಿನ್ಸಾರ್ ಎಲ್ಲ ಮಾಡೋಕ್ಕೆ ಬರ್ತದೆ, ಮಾಡ್ತದೆ. ಈಗ ನಮ್ಮ ಜೀವಕ್ಕೆ ಸರಿ ಇಲ್ದಿದ್ದಾಗ ಎಂತ ಮಾಡೋಕ್ಕಾಗ್ತದೆ? ಸರಿ ಇದ್ದಿದ್ರೆ ನೀ ಏನು ಈಗ ಇಲ್ಲಿ ಬಲ್ಕಿತಿದ್ದ? ಅವನ್ನೆಲ್ಲ ತಲೆ ತಗೊಳಕ್ಕೆ ಹೋಗ್ಬೇಡ ನೀನು. ಸ್ವಲ್ಪ ಎದ್ದು ಕೂತಿಯೇನ? ಎಂತ ಈಗ ತಿನ್ನಕ್ಕೆ ಅಂತ ತರಲಿ? ಇಡ್ಲಿ ಎಲ್ಲ ತಿನ್ಬೋದು ಅಂದರು ಡಾಕ್ಟ್ರು. ಒಂದು ಇಡ್ಲಿ ಕಟ್ಸ್ಕಿ ಬರಲಾ? ಅಲ್ಲ, ಕಟ್ಸ್ಕಿ ಬರ್ಲಾಕೆ ಅಂತೀರಲ್ಲ. ನಾನು ತಿನ್ನದ ಭಾರತ ಕಸ್ಕೊಂಡೇ ಅದಾರಲ್ಲ, ಅವ್ರಿಗೆ ತಿಂಡಿ ತರಲ್ಲಂದ್ರೆ ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಪಟಾಕಿನ ಇಲ್ಲೇ ಕರ್ಕೊ ಬಂದಿದ್ರೆ ಇಲ್ಲೇ ತಿಂಡಿ ತಿನ್ಕೊಂಡು ಹಿಂಗೆ ಹೋಗ್ತಿದ್ದೆ ಇಸ್ಕಲಿಗೆ. ಅವ ಮನೇಲಿ ತಿಂಡಿ ತಿನ್ನ? ಇಲ್ಲ ಮಾರತಿ, ಮನೇಲಿ ತಿಂಡಿ ತಿನ್ಲ. ಎಷ್ಟು ಯಾಕೆ ಹೇಳ್ತೀಯ ನೋಡಿ. ಯಾರು ಮನೇಲಿ ತಿಂಡಿ ಮಾಡೋರು ಯಾರ?
ನಂಗೆ ಎಲ್ಲ ಕೊಟ್ಟಿಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗಿದೆ. ಅವನಿಗಿಲ್ಲೇ ಹೋಟ್ಲಲ್ಲಿ ತಿನ್ನಿಸ್ ಕಳಿಸ್ದೆ. ನೀ ಹೇಳೋದು ನೋಡ್ರಿ, ನಾ ಸುಮ್ಮನೆ ಕೂತಿ ನನ್ನ ಮನೇಲಿ ಅನ್ಬೇಕು. ಮೊದಲೇ ಶುರುವನಲ್ಲೇ ಡಾಕ್ಟ್ರ್ ಹತ್ರ ತೋರಿಸೋದು ಇಲ್ಲ ಮಾತ್ರೆ ತಗೊಳೋದು ಮಾಡಿದರೆ ಇಷ್ಟ ಆತಿತ್ತಾನೀಗ. ಹೋಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡಂಗೆ ಆಗಿದೆ. ಮಾರತಿ ಈಗ ಡಿಸ್ಚಾರ್ಜ್ ಮಾಡ್ತಾರೆ ಎಂಥದ ಕೇಳಬೇಕು. ಮಂಗನ ಜ್ವರ ಆದರೆ ಮಾಡಲ್ಲಂತೆ, ಮಾಮೂಲಿ ಜ್ವರನೇ ಆದರೆ ಇವತ್ತೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಕರ್ಕೊಂಡೋಗಿ ಅಂತ ಹೇಳ್ಯಾರೆ. ಅಲ್ಲ ಗುಂಡಪ್ಪಣ್ಣ, ನಾ ಹೇಳೋದಾದ್ರೆ ಸೀಟ್ ಒಂದು ವಾರ ಆಸ್ಪತ್ರೆಯಲ್ಲೇ ಇರೋದೇ ಒಳ್ಳೇದಾಗಿ ಕಾಣ್ತದೆ. ಅಲ್ಲಿಗೆ ಹೋದರೆ ಅದ ಮುನ್ಕಿಂಡು ಅರೆಸ್ಟ್ ಗಿಷ್ಟು ತಗೊಳಲ್ಲ, ಏನಿಲ್ಲ. ಮತ್ತೆ ಜ್ವರ ಜಾಸ್ತಿ ಆತವ ಅಂದರೆ ಒಂದು ಕುಂದುವರೆ ಆಗಲ್ಲಂದ್ರೆ ಬೇಡ, ಅದು ಇಲ್ಲೇ ಇರಲಿ ಸುಮ್ಮನೆ. ಇಲ್ಲಪ್ಪ, ಈ ಕೆಲಸ ಎಂತ ರೆಸ್ಟ್ ತಗೋಬೋದು, ಏನು ತೊಂದರೆ ಇಲ್ಲ. ಕೆಲಸ ಎಂತ ಮಾಡೋದು, ಈಗ ಮನೆಯಲ್ಲೇ ಒಂದು ಹಚ್ಚ ಹೊಯ್ಯ ಅನ್ನೋಕಾರ ಒಂದು ಜನ ಇರ್ತದಲ್ಲ ಅಂತ. ಅವ ಏನು ರಾತ್ರಿ ಇಡೀ ನಾ ಉಣ್ಣ ಅಂತ ಹೇಳಿದ್ರೆ ಉಣ್ಲೇ ಇಲ್ಲ. ನಾ ಬೆಳಿಗ್ಗೆ ತಿಂಡಿ ತಿಂತೀನಿ, ನಂಗೆ ಈಗ ಹಸು ಇಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದು ಅದಕ್ಕೆ ಈಗ ತಿಂಡಿ ತಿನ್ನಿಸ್ಕೊಳ್ಸಿದ್ದು. ಏನೊಂದು ತಾಯಿ ಅಂದರೆ ಇದು ಮಾಡ್ತಾನೆ, ಅವನು ಸೆರಗೊಳಗೆ ಇಟ್ಕೊಂಡು ಒಂಥರ ಬೇರೆ ಇದೇ ಇಲ್ದಿದ್ದಂಗೆ ಆಗಿದೆ. ಅವ ಈಗ ಮನೇಲಿ ಸುಮ್ಮನಿರ್ತಾನಂತ ಮಾಡಿರ ಇದಿಲ್ಲದೆ ಇದ್ರೆ. ಒಂದು 2 ದಿವ್ಸಕ್ಕೆ ಸಂಭಾಳ್ಸೋಕ್ಕಾಗಲ್ಲನ್ರಿ ಗುಂಡಪ್ಪಣ್ಣ. ಅದೇ ನೋಡಿ, ಮನೇಲಿ ಇದ್ದಾಗ ನಿಮಗೆ ಮೇಲೆ ಗೊತ್ತಾಗಲ್ಲ. ಈಗ ಅಯ್ಯೋ ಮನೆ ಕೆಲಸನೂ ಮಾಡ್ಕೋಬೇಕು, ಇಲ್ಲಿ ಬರ್ಬೇಕು ಅಂತೀರಿ. ಅದೇ ಸೀಟ್ ಮಾಡಿಷ್ಟೊತ್ತಿಗೆ ನಿಮ್ಗೆ ಅದು ಕೆಲಸ ಕಾಣ್ತಿತ್ತಾ? ಮನೆ ಕೆಲಸ ಸೀಟಿಗೆ ಗೋಳು ಅಂತ ಒಂದು ದಿವಸ ನಿಮ್ಮ ಬಾಯಲ್ಲಿ ಬಂದಿದ್ದು ನಾನಲ್ಲ ಎಸ್ಲ. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ ಪಾರ್ವತಕ್ಕ. ಮನೆ ಮನುಷ್ಯರು ಮನೆ ಕೆಲಸ ಮಾಡ್ತಿದ್ರೆ ಮಾಡ್ತದೆ ಗೋಳಾತದೆ ಅಂತ ಹೇಳೋದು ಹೆಂಗ್ರಿ? ನಾನು ಹಿಂಗೆ ನಮಗೆ ಮಾಡೋ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಒಳಗು ಹೊರಗು ಮಾಡೋ ಗೋಳಾತು ಅಂದಿದ್ದು. ನಿಮ್ದು ಒಳ್ಳೆ ಕಥೆ ಆತು. ಅದು ಹಂಗಲ್ಲ ಗುಂಡಪ್ಪಣ್ಣ, ಮನುಷ್ಯರ ಸಮ ಇರೋಷ್ಟೊತ್ತಿಗೆ ಆರೋಗ್ಯದಲ್ಲಿರೋಷ್ಟೊತ್ತಿಗೆ ಅವ್ರವ್ರ ಮನೆ ಕೆಲಸ ಅವ್ರವ್ರು ಮಾಡೋದೇಯ. ನೀವೇನು ಮನೆ ಮನುಷ್ಯರಿಗೆ ಹೇಳಬೇಕು ಕೇಳಬೇಕು ಅನ್ನೋದೇನಿಲ್ಲ. ಅದೇನು ನಾನು ಅಲ್ಲ ಅನ್ನಲ್ಲ. ಆದರೆ ಇಷ್ಟು ಹುಷಾರಿಲ್ಲದೆ ಜ್ವರ ಸುಸ್ತಾದಾಗ ಒಂದು ಸಲ ನೀವು ಉಂಡ ತಿಂದ ಅಂತ ಕೇಳ್ರ, ಇಲ್ಲ ಸುಸ್ತಾದ್ರೆ ಹೋಗಿ ಮುಲ್ಕೆ ಅಂತ ಹೇಳಿದ್ರ. ಅದೇ ನಿಮಗೊಂದು ಜ್ವರ ಬಂದಾಗ ಒಂದು ರವೆ ಗಂಜ ಇಲ್ಲ ಪನ್ನೀರ್ ಪಾಕ್ ಗಂಜ ಎಂಥದಾರೋ ಮಾಡಿ ನೀವು ತಿನ್ನೋ ತನಕ ಉಣ್ಣ ತನಕ ಬಿಡ್ತಿತ್ತ ಅದ? ನಿಮ್ಗೆ ಉಣಿಸಿ ಮಾತ್ರೆ ನುಂಗಿಸ್ತಿತ್ತ ಇಲ್ಲ ಹೇಳಿ? ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ಇರೋದು 3 ಜನ. ಆ ಹುಡುಗ ಪರೀಕ್ಷೆ ಅಂತ ಪರೀಕ್ಷೆ ಮೇಲೆ ಬಿದ್ದಾನೆ. ಇದೇನು ಅದಕ್ಕೊಂದು ತಲೆ ಕೆಡಿಸ್ಕಿತದೆ ಇಂಥ ಥರ ಅಂತಿಲ್ಲದೆ ಯಾಕೆ ಹಂಗೆ ಮಾಡ್ತದೇನ? ಆ ಹುಡುಗನಾಗ ಓದ್ತಾನೆ ಬರೀತಾನೆ. ಅವ ಈಗ ಕೇಳೋಕ್ಕೆ ಜ್ಞಾನ ಇಲ್ಲ. ನೀವು ಮನೇಲಿದ್ದಾರ, ನೀವು ಉಂಡ ಮಾತ್ರೆ ತಗೊಂಡ ಗಂಜಿ ಮಾಡ್ಕೊಂಡ ಅಂತ ಎಲ್ಲ ಒಂದು ಸಲ ಕೇಳ್ತಾ ಬಂದಿದ್ರೆ ಇಷ್ಟು ಸುಸ್ತು ಆತಿರ್ಲ ಅದ. ಈಗ ಅದು ಬಾಯಿ ಬಿಟ್ಟ ಮೇಲೆ ಗೊತ್ತಾಗಿದ್ದು ನನಗೆ. 2 ದಿವಸದಿಂದ ಪತ್ತೆ ರಸ ಹೋಗ್ಲ ಹೊಟ್ಟಿಗೆ ಅಂತ. ಅದಂತೂ ಹೋಗಲಿ, ಎಳ್ನೀರೊಂದು ದರ್ಶಿ ಬಂದು ಕೊಡಿ ಅಂತ ಹೇಳ್ತಿತ್ತಂತಲ್ಲ 2-3 ದಿನದಿಂದ ನಿಮ್ಗೆ ಅದನ್ನು ತಂದು ಕೊಡೋಕೆ ಆತಿರ್ಲ ಗುಂಡಪ್ಪಣ್ಣ. ಅಲ್ಲ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಿಮಗೆಲ್ಲ ಹೇಳೋಷ್ಟೆಲ್ಲ ತಿಳುವಳಿಕೆ ಇದ್ದಳೇನಲ್ಲ ನಾನು. ಆದರೆ ಹೇಳೋದು ನಿಮ್ಮ ಹೆಸರಿನ ಇದಾರಲ್ಲ ಅವ್ರು ಮಾತ್ರ ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸಹಿಯಲ್ಲ. ನನಗೇನಾದ್ರು ಜ್ವರ ಬಂತು ಎಂಥದೇ ಆಗಿ ನಾ ಒಂದು ಮುಲಗದೆ ಅಂದರೆ ಒಲ್ಲಿಗೆ ಮುಲಗದಲ್ಲಿಗೆ ಕಾಫಿ ಕುಡಿತೀಯ, ಗಂಜಿ ಕುಡಿತೀಯ, ಮಾತ್ರೆ ನುಂಗ್ತೀಯ, ಕೇಳದೆ ಬಿಡಲ್ಲ, ತಂದು ಕೊಡದೆ ಬಿಡಲ್ಲ. ಅವ್ರಿಗಿಂತ ಹತ್ತಾಗಿ ಹೋದ್ರನ್ರಿ ನೀವು. ಈ ವರ್ಷೇನ ಪಟಾಕಿ ಹುಡುಗ ಅದನ್ನೇ ಅಂತ ಮುಂದೆಯಿಂದ ಅವನ್ನ ಹೊರಗಡೆ ಬಿಡೋದು ಓದೋಕ್ಕೆ ಅಂತೀರಿ. ನೀವು ಇಬ್ಬರೇ ಗಂಡ ಹೆಂಡ್ತಿ ಮನೇಲಿರೋರು. ಹಿಂಗೆ ಮಾಡಿದ್ರೆ ಅದು ಮುಲಗದಲ್ಲೇ ಇದ್ದರೆ ಎಂತ ಇದು ನೋಡೋಣ ಹೇಳಿ ಗುಂಡಪ್ಪಣ್ಣ. ಸ್ವಲ್ಪ ಬದಲಾಯಿಸ್ಕೋಬೇಕಾಗ್ತದೆ ನಿಮ್ಮಿದನ್ನು. ಅದಕ್ಕೆ ನಿಮ್ಗೆ ಅದಲ್ಲ ಅಂದರೆ ಇಲ್ಲ ಪಾರ್ವತಕ್ಕ, ಅವ್ರು ಹೇಳಿದ್ರು ನಾನೇ ಇದು ಮಾಡಿದ್ದ. ನೀವು ಹೋಗಿ ತಿಂಡಿ ತಗೋಬಲ್ಲೆ ಪಾರ್ವತಕ್ಕಗೆ.